ಎಲ್ರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕನಸವಾಡಿ ಚಿಕ್ಕಮದುರೆಯಲ್ಲಿರ್ತಕ್ಕಂಥ ಶನಿಮಹಾತ್ಮ ದೇವಸ್ಥಾನದ ವಿಶೇಷವನ್ನು ತಿಳಿಸಲು ಬಂದಿದ್ದೇನೆ. ಈ ಶನಿಮಹಾತ್ಮ ದೇವಸ್ಥಾನ 75 ವರ್ಷದ ಹಿಂದೆ ಸ್ಥಾಪನೆಗೊಂಡಿದೆ. ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಭಕ್ತಿಯಿಂದ ಇಲ್ಲಿ ದೇವರು ಇದ್ದಾರೆ ಅಂತಂದರೆ ನಂಬಿಕೆ, ಭಕ್ತಿ ಇಲ್ಲದೆ ಇಲ್ಲಿ ದೇವರು ಇಲ್ಲ ಅಂತಂದರೆ ನಿಮ್ಮ ಅಪನಂಬಿಕೆ. ನೀವು ದೇವರು ಇದ್ದಾರೆ ಅಂತಂದರೆ ಶನಿಮಹಾತ್ಮ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡಿಬೋದು. ದೇವರು ಇಲ್ಲ ಅಂತಂದರೆ ನೀವು ಏನು ಬರಬೇಕಂತ ಅವಶ್ಯಕತೆ ಇಲ್ಲ. ಯಾತಕ್ಕೆ ಅಂತಂದರೆ, ಈ ದೇವಸ್ಥಾನದ ವಿಶೇಷತೆಯಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಪೂಜೆ ಅರ್ಚನೆ ಮಾಡೋದು, ಹೋಮ ಮಾಡೋದು ಅಂಥವೆಲ್ಲ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಹೋಮ ಅಂಥವೇನು ಇರೋದಿಲ್ಲ. ದೇವರು ದರ್ಶನ ಪಡೆದು ನಿಮ್ಮ ಹರಕೆಯನ್ನು ನೀವು ಹೇಗೆ ತೀರಿಸ್ಕೋಬೇಕೋ ಆ ಥರ ತೀರಿಸ್ಕೋಬೋದು. ಅದಕ್ಕೆ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಶನಿಮಹಾತ್ಮ ದೇವಸ್ಥಾನದ ಪ್ರಸಿದ್ಧಿಯಾದ ದೇವಸ್ಥಾನ ಚಿಕ್ಕಮದುರೆ ದೇವಸ್ಥಾನ ಒಂದೇ. ಇಲ್ಲಿ ಚಿಕ್ಕಮದುರೆ ದೇವಸ್ಥಾನದಲ್ಲಿ ಶನಿಮಹಾತ್ಮ ಸ್ವಾಮಿ ಜೊತೆಯಲ್ಲಿ ಅಂತಂದರೆ ಶನಿಮಹಾತ್ಮ ದೇವಸ್ಥಾನದ ಹಿಂದುಗಡೆ ಕಲ್ಯಾಣ ಶನೇಶ್ವರ ಅಂತ ದೇವಸ್ಥಾನ ಇದೆ. ಕಲ್ಯಾಣ ಶನೇಶ್ವರ ದೇವಸ್ಥಾನವನ್ನು ನೀವು ದರ್ಶನ ಪಡಿಬೋದು. ತದನಂತರ ಶನಿಮಹಾತ್ಮ ಸ್ವಾಮಿ ಧರ್ಮಪತ್ನಿ ಜ್ಯೇಷ್ಠತಾ ಮಾತೆಯ ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ನೀವು ಜ್ಯೇಷ್ಠತಾ ಮಾತೆಯನ್ನು ದರ್ಶನ ಪಡಿಬೋದು. ಕಲ್ಯಾಣ ಶನೀಶ್ವರ ಮತ್ತು ಶನೀಶ್ವರ ಈ ಮೂವರನ್ನು ದರ್ಶನ ಪಡಿಬೋದು. ಏನಕ್ಕೆ ಅಂತಂದರೆ, ಈ ದೇವಸ್ಥಾನದ ವಿಶೇಷವನ್ನು ಕೂಡ ಈ ದೇವಸ್ಥಾನ ಮುಖ್ಯಸ್ಥರಾಗಿರ್ತಕ್ಕಂಥ ಜಗದೀಶ್ ಅವರು ನಮಗೆ ಎಲ್ಲ ವಿವರಣೆ ಕೊಡ್ತಾರೆ. ಮತ್ತು ನೀವು ಈ ದೇವಸ್ಥಾನಕ್ಕೆ ಬಂದ ನಂತರ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತಾ ಐತೆ. ಅಲ್ಲಿ ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ ಸಿಗುತ್ತೆ. ನೀವು ದರ್ಶನ ಪಡೆದು ಊಟ ಮಾಡ್ಕೊಂಡು ನೆಮ್ಮದಿಯಿಂದ ಇಲ್ಲಿಂದ ತೆರಳಬೋದು. ಮತ್ತೆ ವಿಶೇಷ ಏನು ಅಂತಂದರೆ, ಈ ಹೊಸದಾಗಿ ವಾಹನಗಳು ಪಡೆದಿರ್ತಕ್ಕಂಥವರು ದೇವಸ್ಥಾನಕ್ಕೆ ಬಂದೇ ವಾಹನಗಳನ್ನು ಪೂಜೆ ಮಾಡಿಸ್ಕೊತಾರೆ. ಈ ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೋಬೋದು. ತದನಂತರ ನೀವು ಊಟ ಮಾಡೋಕ್ಕೆ ಬರ್ತೀರಲ್ಲ, ಅಲ್ಲೇ ಪಕ್ಕದಲ್ಲಿನೇ ಹಳೆ ಕಾಯಿನ್ಸು, ಹೊಸ ನೋಟುಗಳು, ಹಳೆ ನೋಟುಗಳು, ಬಹಳ ವಿದೇಶಿ ನೋಟುಗಳು ಅಂತಂದರೆ ಬೇರೆ ಬೇರೆ ದೇಶದ ನೋಟುಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ತುಂಬ ಚೆನ್ನಾಗೈತೆ. ಈ ಸಂಗ್ರಹಣ ದೇವಸ್ಥಾನದ ಕಡೆಯಿಂದ ಸಂಗ್ರಹಿಸಿ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಪ್ರದರ್ಶನೆ. ಅದನ್ನು ನೋಡಿ ನೀವು ಹೊಟ್ಟೆ ತುಂಬ, ನಾನು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ದೇವಸ್ಥಾನಗಳಿಗೆ ಹೋದರೆ ಕೆಲವರು ಸರಿಯಾಗಿ ಊಟ ಮಾಡಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರೇ ಭಗವಂತ ನಿಮಗೆ ಎಲ್ಲವನ್ನು ಅನುಗ್ರಹ ಕೊಡ್ತಾರೆ. ನೀವು ಸುಮ್ಮನೆ ಎದ್ದು ಅಷ್ಟಕ್ಕಷ್ಟೇ ಊಟ ಮಾಡಿದರೆ ಪ್ರಯೋಜನ ಇಲ್ಲ. ದೇವಸ್ಥಾನ ಹೇಗೆ ಅಭಿವೃದ್ಧಿ ಆಯಿತು, ದೇವಸ್ಥಾನದಲ್ಲಿ ಏನೇನು ಪೂಜಾ ಕಾರ್ಯಕ್ರಮ ನಡೀತಾ ಅನ್ನೋ ಬಗ್ಗೆ ಜಗದೀಶ್ ಅವರು ಹೇಳ್ತಾರೆ. ಮತ್ತು ಕಲ್ಯಾಣ ಶನೀಶ್ವರ ಸ್ವಾಮಿ ಬಗ್ಗೆ ಅಲ್ಲಿನ ಅರ್ಚಕರು ಹೇಳ್ತಾರೆ. ಮತ್ತು ಜ್ಯೇಷ್ಠತಾ ಮಾತೆಯ ದೇವಸ್ಥಾನದಲ್ಲಿ ಕೂಡ ಅರ್ಚಕರಿದ್ದಾರೆ, ಅವರು ಮಾತನಾಡ್ತಾರೆ.
ಮಧುರೈಯಲ್ಲಿದ್ದೀವಿ. ಮಧುರೈ ಶನಿಮಹಾತ್ಮನ ದೇವಸ್ಥಾನ ನೋಡ್ರಿ. ಮಧುರೈ ಶನಿಮಹಾತ್ಮನ ದೇವಸ್ಥಾನದ ಹತ್ರ ಇದ್ದೀವಿ. ಶನಿಮಹಾತ್ಮನ ದೇವಸ್ಥಾನದ ಬಗ್ಗೆ ಈ ಶ್ರಾವಣ ಮಾಸದಲ್ಲಿ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದಕ್ಕೆ ಶನಿಮಹಾತ್ಮನ ದೇವಸ್ಥಾನದ ವಿಶೇಷತೆಯನ್ನು ಶ್ರಾವಣ ಮಾಸದಲ್ಲಿ ತಿಳಿಸಲು ಬಂದಿದ್ದೀನಿ. ಇದು ಈ ಶನಿಮಹಾತ್ಮನ ಯಾಕೆ ಪೂಜೆ ಮಾಡಬೇಕು, ಶನಿಮಹಾತ್ಮನ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸ್ತೇನೆ. ಈ ಶನಿಮಹಾತ್ಮನ ದೇವಸ್ಥಾನದ ಹಿಂದುಗಡೆನೇ ಈ ಶನೇಶ್ವರ ಧರ್ಮಪತ್ನಿ, ಅದನ್ನು ನಿಮಗೆ ತಿಳಿಸ್ತೀನಿ. ಹೊಸದಾಗಿ ಗಾಡಿಗಳು ತಗೊಂಡಿರೋರು ಪೂಜೆ ಮಾಡಿಸ್ತಾರೆ, ಇಲ್ಲ ಅಂದರೆ ಆವಾಗ ಬಂದು ಬರೋರು ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಇವತ್ತು ನೋಡಿರಿ ಯಾವುದೋ ಟ್ರಾವೆಲ್ಸ್ನವರು ಎಲ್ಲ ಒಂದೇ ಗಾಡಿ ಥರನೇ ಶ್ರೀ ವಿನಾಯಕ ಅಂತೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ, ಚಿಕ್ಕಮದುರೈ, ಕನಸವಾಡಿ. ಶ್ರೀ ಶನೈಶ್ವರ ಸ್ವಾಮಿ ಇಲ್ಲಿ ನೆಲೆಯೂರಿ ಸುಮಾರು 75 ವರ್ಷ. ಗಂಗಾ ಹನುಮಯ್ಯ ಅನ್ನೋ ಒಬ್ಬ ಬಡ ರೈತನಿಗೆ ಸ್ವಾಮಿ ಇಲ್ಲಿ ಪ್ರತ್ಯಕ್ಷನಾಗಿ ಬಾಲಕನ ರೂಪದಲ್ಲಿ ಹೇಳಿ, ನಾನು ಇಲ್ಲಿದ್ದೀನಿ, ನಿನ್ನ ಪೂರ್ವ ಜನ್ಮದ ಪುಣ್ಯದಿಂದ ನಾನು ನೀನು ಪೂಜೆ ಮಾಡಬೇಕು ನನ್ನ ಅಂತ ಕೇಳ್ಕೊಂಡು ಒಂದು ಕಪ್ಪು ಶಿಲೆಯಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗಿರೋದು ಸ್ವಾಮಿ. ಆ ಒಂದು ಕಪ್ಪು ಶಿಲೆಗೆ ಆಕಾರ ಇಲ್ಲ ಅಂತ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಮತ್ತು ಇಲ್ಲಿ ಶನೈಶ್ವರ ಸ್ವಾಮಿ ಇದೀನಿ ಅಂತ ಹೇಳೋದಕ್ಕೇ ಸುಮಾರು ಸರಿ ಗಂಗಾ ಹನುಮಯ್ಯನವ್ರಿಗೆ ಸರ್ಪದ ರೂಪದಲ್ಲಿ ಕಾಣಿಸ್ಕೊಂಡಿರೋದು, ಅದಾದಮೇಲೆ ಬಾಲಕನ ರೂಪದಲ್ಲಿ ಕಾಣಿಸ್ಕೊಂಡು ಹೇಳಿರೋದು ಇಲ್ಲಿ. ಮತ್ತು ಗಂಗಾ ಹನುಮಯ್ಯನವರು ಒಬ್ಬ ಬಡ ರೈತ ಆಗಿರೋದ್ರಿಂದ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ದೇವರನ್ನೇ ಕೇಳಿದಾಗ ಮೈಸೂರು ರಾಜ್ಯದ ಓ.ವಿ. ರಾಮಯ್ಯ ಅನ್ನೋ ಒಬ್ಬ ಹಮಾಲ್ದಾರ್ ಇರ್ತಾರೆ ದೊಡ್ಡಬಳ್ಳಾಪುರದಲ್ಲಿ. ಅವರನ್ನು ಹೋಗಿ ಭೇಟಿ ಮಾಡು, ನಿನಗೆಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಸ್ವಾಮಿ ಖುದ್ದಾಗಿ ಹೇಳಿದ್ದು. ಆಗ ಗಂಗಾ ಹನುಮಯ್ಯನವರು ಅವರ ಹತ್ತಿರ ಹೋಗಿ ಕೇಳಿದಾಗ, ನಿನ್ನನ್ನು ನೋಡಿದ್ರೆ ಈ ಥರ ಇದೆಯಾ, ಹಳ್ಳಿಯವ್ನ ಥರ ಇದೆಯಾ ನೀನು, ನಿನಗೆ ಯಾವ ದೇವ್ರು ಕಾಣಿಸುತ್ತೆ, ಹೋಗು ಅಂತ ಹೇಳಿ ಕಳಿಸಿರ್ತಾರೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಾಮಿ ಅವರ ಕನಸಿನಲ್ಲಿ ಹೋಗಿ ಕಪಾಳ ಕೊಡ್ದಂಗಾಗಿ, ಹೀಗೆ ನನ್ನ ಭಕ್ತ ಬಂದಿದ್ದಾನೆ, ನನಗೆ ಒಂದು ಗುಡಿ ಕಟ್ಟಿಸ್ಕೊಡಲ್ಲಿ ಅಂತ ಕೇಳಿದಾಗ ಗಂಗಾ ಹನುಮಯ್ಯನವ್ರ ಹತ್ರ ಬಂದು ಓ.ವಿ. ರಾಮಯ್ಯನವರು, ನನ್ನನ್ನು ಕ್ಷಮಿಸಪ್ಪ, ಅದು ಹೇಳು ಏನು ಮಾಡಬೇಕು ಅಂದಾಗ, ಇಲ್ಲಿ ಗದ್ದೆ ಪಕ್ಕದಲ್ಲಿ, ಕೆರೆ ಪಕ್ಕದಲ್ಲಿ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಸಿಕ್ಕಿದಂಥ ಹುಲ್ಲನ್ನೆಲ್ಲ ತಂದು ಈ ಬಂಡೆಗೆ ಹೊಡಿತಾ ಇದ್ರು. ಆ ಕಪ್ಪು ಶಿಲೆಯಲ್ಲಿ ಸ್ವಾಮಿ ಇದ್ದಾನೆ ಅಂತ ಹೇಳಿ 10 ಜನ ಹೊರಕ್ಕಾಗದೇ ಇರೋಷ್ಟು ದಪ್ಪದ ಬಂಡೆಯನ್ನು ಗಂಗಾ ಹನುಮಯ್ಯನವರು ಒಬ್ಬರೇ ಬಂದು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಸಹ ಶನೈಶ್ವರ ಸ್ವಾಮಿಯಲ್ಲಿ ಬಾಲಕನ ರೂಪದಲ್ಲಿ ಕೇಳಿದವರಿಗೆ ಅವರವರ ಇಷ್ಟಾನುಸಾರ ಕಷ್ಟಗಳನ್ನು ತೀರಿಸಿ ಅವ್ರಿಗೆ ಏನು ಇಷ್ಟ ಬಂದಿತ್ತು ಅದನ್ನು ಕರುಣೆ ತೋರಿಸಿರ್ತಾರೆ ಇಲ್ಲಿ. ಮತ್ತು ಇಲ್ಲಿ ಶನೈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾ ಹನುಮಯ್ಯನವರು ಕೇಳ್ತಾರೆ, ನಾನು ಓದು ಬರಹ ಕಲ್ತವನಲ್ಲ, ವಿದ್ಯೆ ಇಲ್ಲ, ನಾನು ಹೆಂಗೆ ಪೂಜೆ ಮಾಡಬೇಕು, ಬಂದ ಭಕ್ತಾದಿಗಳಿಗೆ ಏನು ಹೇಳ್ಬೇಕು, ನಾನು ಅವ್ರೇನಾದರೂ ಕೇಳ್ತಾರೆ ಕಷ್ಟ ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಅವ್ರಿಗೆ ಅಂತಂದಾಗ, ಆಗ ಸ್ವಾಮಿ ಹೇಳ್ತಾರೆ, ನಂಬಿದವ್ರಿಗೆ ಇದೀನಿ ಅಂತೇಳು, ನಂಬದೇ ಇರೋರಿಗೆ ಇಲ್ಲ ಅಂತ ಹೇಳು ಅಷ್ಟೇ, ಅದು ಬಿಟ್ಟು ಏನೂ ಮಾಡಬೇಡ ಅಂತ ಹೇಳಿರ್ತಾರೆ. ಅವತ್ತಿನಿಂದ ಇವತ್ತಿನ ತನಕನೂ ಸಹ ದೇವಸ್ಥಾನದಲ್ಲಿ ನಂಬಿದವ್ರಿಗೆ ಇದ್ದಾನೆ, ಇಲ್ಲ ಅಂದವ್ರಿಗೆ ಇಲ್ಲ. ಯಾವುದೇ ಥರದ ಒಂದು ಮೈ ಮೇಲೆ ಬರೋದು, ಶಾಸ್ತ್ರ ಹೇಳೋದು, ಯಂತ್ರ ಮಂತ್ರ ತಂತ್ರ ಇದು ಯಾವುದೂ ಸಹ ಈ ದೇವಸ್ಥಾನದಲ್ಲಿ ನಡೆಯೋದಿಲ್ಲ. ಕರುಣಿಸ್ತಾನೆ ದೇವರು. ಅವನನ್ನು ಮನಸಾರೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವ್ರ ಕೋರಿಕೆಗಳನ್ನೆಲ್ಲ ಈಡೇರಿಸಿದ್ದಾನೆ ಇಲ್ಲಿ ಸ್ವಾಮಿ. ಅದಕ್ಕೆ ಹಲವಾರು ಸಾವಿರಾರು ನಿದರ್ಶನಗಳು ಇದ್ದಾವೆ ಇಲ್ಲಿ ಅಂತ. ಎನಿ ಟೈಮ್ ಇಲ್ಲಿ ನಡೀತಾ ಇರ್ತದೆ ಆ ಥರ ಪವಾಡಗಳು ಈಗಲೂ ನಡೀತಾ ಇದ್ದಾವೆ ಇಲ್ಲಿ. ಮತ್ತು ವರ್ಷಕ್ಕೆ ಒಮ್ಮೆ ಒಂದು ತೆಂಗಿನಕಾಯಿ ಹೊಡೆಯುತ್ತದೆ, ಅದಕ್ಕೆ 4 ಪಾರ್ಟಿಷನ್ ಇರ್ತದೆ. ಒಂದು ಕಾಯಲ್ಲಿ 2 ಪಾರ್ಟಿಷನ್ ಆದರೆ ಇಲ್ಲಿ ವರ್ಷಕ್ಕೆ ಭಕ್ತಾದಿಗಳು ತಂದಿರುವಂಥ ಕಾಯನ್ನೇ ಒಂದರಲ್ಲಿ 2 ಪಾರ್ಟಿಷನ್, ಆ ಥರ ವರ್ಷಕ್ಕೊಂದು ಕಾಯಿ ಹೊಡಿತದೆ. ಇಲ್ಲಿ ಸತ್ಯವಾಗಿ ನಡೀತಾ ಇರೋದು. ಮತ್ತು ಇಲ್ಲಿ ಪಾಲ್ಗುಣ ಮಾಸದ ದಶಮಿ ದಿವಸ ಯಾವತ್ತು ಬರ್ತದೆ ಅವತ್ತಿನ ದಿವಸ ಸ್ವಾಮಿಗೆ ರಥೋತ್ಸವ ಇರ್ತದೆ. 1 ವಾರಗಳ ಕಾಲ ಸತತವಾಗಿ ಸ್ವಾಮಿಗೆ ಹೂವಿನ ಅಲಂಕಾರ,
ಅದರ ಜೊತೆಯಲ್ಲಿ ಒಂದು ಪಕ್ಕದ ಹಳ್ಳಿಗಳಿಂದ ಸ್ವಾಮಿಯ ಮೆರವಣಿಗೆ, ನಾಟಕೋತ್ಸವಗಳು, ಪಲ್ಲಕ್ಕಿ ಮತ್ತು ಕೀಲು ಕುದುರೆ ಉತ್ಸವ, ಈ ಥರದ್ದು ನಾನಾ ವಿಧವಾದ ಕಾರ್ಯಕ್ರಮಗಳು ಇರ್ತದೆ 1 ವಾರಗಳ ಕಾಲ. ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ ಇಲ್ಲಿ. ಶ್ರಾವಣ ಮಾಸ ಸ್ವಾಮಿಗೆ ಶ್ರೇಷ್ಠವಾದ ಮಾಸ. ಮತ್ತು 4 ಶನಿವಾರಗಳು ವಿಶೇಷವಾದ ಹೂವಿನ ಅಲಂಕಾರ, ದೇವಸ್ಥಾನಕ್ಕೂ ಸಹ ವಿಶೇಷವಾದ ಅಲಂಕಾರ ಇರ್ತದೆ. ಮತ್ತು ಕೋರಿಕೆಗಳನ್ನು ಜಾಸ್ತಿ ನೆರವೇರಿಸೋದು ಶ್ರಾವಣ ಮಾಸದಲ್ಲಿ ಇಲ್ಲಿ ಪದ್ಧತಿ ಇದೆ. ಅದು ಆಮೇಲೆ ಅನ್ನದಾನ ಕಾರ್ಯಕ್ರಮ ಪ್ರತಿ ದಿವಸ ದೇವಸ್ಥಾನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗಿ ಸಂಜೆ 7 ಗಂಟೆವರೆಗೂ ದಿನಂಪ್ರತಿ ಇರ್ತದೆ, ಓಪನ್ ಇರ್ತದೆ, ಕ್ಲೋಸ್ ಆಗೋದಿಲ್ಲ. 9 ಗಂಟೆಗೆ ಪ್ರಾರಂಭವಾದ ದಾಸೋಹ ಭವನ ಬೆಳಗ್ಗೆ 9ರಿಂದ 12 ಗಂಟೆ 12:30ವರೆಗೂ ತಿಂಡಿ ಇರ್ತದೆ. 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ತದೆ. ಇದು ಪ್ರತಿ ದಿವಸ ಇರುತ್ತೆ. ಇದು ಶನಿವಾರ ಬೆಳಗ್ಗೆ 8ರಿಂದ ಸಂಜೆ 4ರವರೆಗೂ. ಇದು ಪ್ರತಿ ದಿವಸ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಸಹ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಇರ್ತದೆ. ಮತ್ತು ರಾತ್ರಿ ತಂಗೋದಕ್ಕೆ 25 ರೂಮ್ಗಳ ವ್ಯವಸ್ಥೆಯೂ ಸಹ ಇದೆ. ರಾತ್ರಿ ಇಲ್ಲಿದ್ದು ಬೆಳಗ್ಗೆ ಸೇವೆ ಮಾಡಿ ಹೋಗ್ಬೋದು. ಅವ್ರಿಗೂ ಸಹ ಊಟದ ವ್ಯವಸ್ಥೆ ಇರ್ತದೆ. ಇಲ್ಲಿ ಎಲ್ಲ ಥರದ್ದು ವ್ಯವಸ್ಥೆ ಇದೆ. ಇಲ್ಲಿ ಮುಡಿ ಮಂಟಪ ಇದೆ, ಹರಕೆ ಹೊತ್ತವರು ಮುಡಿ ಕೊಡ್ಬೋದು. ಮತ್ತು ತುಲಾಭಾರ ಸೇವೆ ಇದೆ, ಅಭಿಷೇಕಗಳಿದ್ದಾವೆ, ಉತ್ಸವ ಇದೆ, ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ ಸ್ವಾಮಿಗೆ ಶನಿವಾರ, ಭಾನುವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ. ಪ್ರತಿ ಶನಿವಾರ, ಭಾನುವಾರ, ಸೋಮವಾರ ಪ್ರತಿ ವಾರವೂ ಇರ್ತದೆ. ತಿಂಗಳಲ್ಲಿ ಬರೋ 1 ಅಮಾವಾಸ್ಯೆ 1 ಪೌರ್ಣಮಿಗೂ ಸಹ ಸ್ವಾಮಿಗೆ ವಿಶೇಷವಾದ ಅಲಂಕಾರದ ಜೊತೆಗೆ ಅಭಿಷೇಕ ಸಹ ಇರುತ್ತದೆ. ತೈಲಾಭಿಷೇಕನೂ ಇರುತ್ತೆ ಅವತ್ತಿನ ದಿವಸದಲ್ಲಿ. ಹರಕೆ ಮಾಡ್ಕೊಂಡಿರೋರು ಉತ್ಸವನೂ ಮಾಡಿಸ್ಬೋದು. ಶನಿವಾರ ಸಂಜೆ 3 ಗಂಟೆಯಿಂದ ಉತ್ಸವಗಳು ಪ್ರಾರಂಭ ಆಗ್ತದೆ, ಉತ್ಸವ ಇರ್ತದೆ. ಮತ್ತು ಶನಿ ಸಂಧಿ, ಶನಿ ಶಾಂತಿ ಹೋಮ, ನವಗ್ರಹ ಹೋಮ, ಶನಿ ಸಂಧಿ ಶಾಂತಿ ಹೋಮ, ರಾಹು ಕೇತು ಸಂಧಿ ಶಾಂತಿ ಹೋಮ, ಈ ಥರದ್ದು ಹೋಮ ಹವನಗಳು ಸಹ ಅವರು ಭಕ್ತಾದಿಗಳು ಅಪೇಕ್ಷೆ ಪಟ್ಟಿದ್ದ ದಿವಸ ಮಾಡಿಸ್ಕೊಡ್ತೀವಿ. ಇಲ್ಲಿ ಇಂಡಿವಿಜುವಲ್ ಆಗಿರ್ತದೆ, ಸಾಮೂಹಿಕವಾಗಿ ಯಾರಿಗೂ ಸಹ ಏನೂ ಮಾಡೋದಿಲ್ಲ. ಇಲ್ಲಿ ಅವರವರ ನಕ್ಷತ್ರ ಗೋತ್ರಗಳಿಗೆ ಯಾವತ್ತು ಅವರಿಗೆ ಶಾಂತಿ ಮಾಡಬೇಕು ಅಂತ ಹೇಳಿರ್ತಾರೆ ಅದನ್ನು ನಾವು ಮಾಡಿಸ್ಕೊಡ್ತೀವಿ. ಬಟ್ ದೇವಸ್ಥಾನದಲ್ಲಿ ಯಾವುದೇ ಥರದ ಶಾಸ್ತ್ರ ಹೇಳೋದಾಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ. ಈಗ ನಾವು ಸಿಂಹಾಪುರ ದೇವಸ್ಥಾನದ ಮುಂದೆ ಇದ್ದೀವಿ. ಸಿಂಹಾಪುರ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಅಲ್ಲಿ ಇಲ್ಲೇ ಇದ್ದೀನಿ ಎಂಟ್ರೆನ್ಸ್ ಆಗೇನೆ ಇದೆ. ದೇವಸ್ಥಾನದಿಂದ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾರೆ. ಇಲ್ಲೇ ಇದು ಶನಿ ದೋಷಕ್ಕೆ ಕಾಯಿನೇ ಒಳಗಡೆ ಒಡಿಸಲ್ಲ, ಆಚೆನೇ ಒಡಿಸೋದು. ಭಕ್ತಾದಿಗಳು ಕಾಯಿ ಹೊಡೆಯೋದು
ನೀವೇನ ಜರ ಮಾಸ್ಟರ್ ಫೋನ್ ಮಾಡಿದ್ರು ಈಗ ಮಾಡಿದ್ರು ಫೋನು ಅಶೋಕನ ಅಲ್ಲ ಇದೆ ನಮ್ಮ ಶ್ರಾವಣಕ್ಕೆ ಬಂದ್ಬಿಡಿ ನೀವು. ಶ್ರಾವಣದಲ್ಲಿ ಎಲ್ಲ ಫುಲ್ ಡೆಕೋರೇಷನ್ ಇರ್ತದೆ, ಜನ ಜಾಸ್ತಿ. ದರ್ಶನದವರೆಲ್ಲ ಬನ್ನಿ, ಹೊರಗಡೆ ಬನ್ನಿ. ದರ್ಶನದವರೆಲ್ಲ ಹೊರಗಡೆ ಬನ್ನಿ. ಅಪ್ಪ ಕುತ್ಕೊಳಂಗಿಲ್ಲ, ಎದ್ದು ಬನ್ನಿ. ಕುತ್ಕೋಬೇಡಿ, ಎದ್ದು ಬನ್ನಿ. ಹೊರಗಡೆ ಕುತ್ಕೊಳ್ಳಿ. ದರ್ಶನದವರೆಲ್ಲ ಬನ್ನಿ. ದರ್ಶನದವರೆಲ್ಲ ಬರ್ಬೇಕಪ್ಪ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಆದರೆಲ್ಲ ಬನ್ನಿ ಅಮ್ಮ. सर्वसमस्तप्रीतोपशमनं ज्येष्ठादेवी समेत शनेश्वर स्वामी आदोरि ब्रह्मावनं दशावतारಕ್ಕೆ ಬೇರೆ ಜಯ ಮಾಡ್ಕೊಡಿ ದಶಾವತಾರ ಹೋಗಿ ಅರ್ಚನೆ ಇದೆ ಎಲ್ಲ ಹೋಗುತ್ತೆ ಆಚೆ ಹೋಗ್ಬೇಕು ಶ್ರಾವಣ ಶನಿವಾರದಲ್ಲಿ 4 ವಾರನೂ ಸಹ 4 ವಾರ ಈ ಸರಿ ಬಂದಿದೆ. ಸ್ವಾಮಿಗೆ ಮಧ್ಯರಾತ್ರಿ 2 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಆಗ್ತದೆ. 5 ಗಂಟೆ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮುಗಿಯುತ್ತೆ. ಪ್ರತಿ ವಾರನೂ ಸಹ ವಿವಿಧ ರೀತಿಯ ಅಲಂಕಾರಗಳಿರ್ತವೆ. ಒಂದು ವಾರ ಇದ್ದ ಅಲಂಕಾರ ಇನ್ನೊಂದು ವಾರ ಇರೋದಿಲ್ಲ. ಮತ್ತು ಬಂದಂಥ ಭಕ್ತಾದಿಗಳು ಅಷ್ಟೂ ಜನಕ್ಕೂ ಸಹ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಸಹ ಇರುತ್ತೆ. ಎಷ್ಟೇ ಜನ ಸರಿಸುಮಾರು ಒಂದು ಶನಿವಾರ 50,000 ಜನದವರೆಗೂ ಬರ್ತಾರೆ. ಶನಿವಾರ ಬೆಳಗ್ಗೆ ರಾತ್ರಿ 2ರಿಂದ ರಾತ್ರಿ 10ರವರೆಗೂ, ಶನಿವಾರ ಬೆಳಗ್ಗೆ 2 ಗಂಟೆಯಿಂದ ಶನಿವಾರ ಸಂಜೆ ರಾತ್ರಿ 10 ಗಂಟೆವರೆಗೂ ಬರುವಂಥ ಭಕ್ತಾದಿಗಳು ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತದೆ. ವಸತಿ ವ್ಯವಸ್ಥೆಯೂ ಸಹ ಇರುತ್ತದೆ. ಹಿಂದಿಗಡೆ ದೇವಸ್ಥಾನ ಐತೆ, ಜ್ಯೇಷ್ಠಾದೇವಿ ಮತ್ತು ಕಲ್ಯಾಣ ಶನೇಶ್ವರ ದೇವಸ್ಥಾನ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಚಿಕ್ಕಮದುರೆ ದೇವಸ್ಥಾನ ಒಂದರಲ್ಲೇ ಸಿಗೋದು ನಿಮಗೆ. ಬೇರೆ ಕಡೆ ಜ್ಯೇಷ್ಠಾದೇವಿ ದೇವಸ್ಥಾನ ಎಲ್ಲೂ ಇಲ್ಲ. ಇಲ್ಲಿ ಜ್ಯೇಷ್ಠಾದೇವಿ ದೇವಸ್ಥಾನವೂ ಸಹ ಇದೆ. ಇಲ್ಲಿ ನಿಮಗೆ ಕಲ್ಯಾಣ ಶನೇಶ್ವರ ಇದೆ. ಮತ್ತು ಜ್ಯೇಷ್ಠಾದೇವಿ ಕಲ್ಯಾಣ ಶನೇಶ್ವರದಲ್ಲಿ ಕಲ್ಯಾಣೋತ್ಸವವನ್ನು ಸಹ ಕೆಲವು ಭಕ್ತಾದಿಗಳು ಹರಕೆ ಮಾಡ್ಕೊಂಡಿರ್ತಾರೆ. ಆ ಕಲ್ಯಾಣೋತ್ಸವನೂ ಸಹ ನಡೆಯುತ್ತೆ ಇಲ್ಲಿ. ಇದು ಅನ್ನದಾಸೋಹ ಭವನ. ಶನಿಮಹಾತ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ
ದೇವಸ್ಥಾನದ ವತಿಯಿಂದಲೇ, ದೇವಸ್ಥಾನದ ಟ್ರಸ್ಟಿಂದಲೇ ಉಚಿತವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಬರೋ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನಪ್ರಸಾದವನ್ನು ನೀಡ್ತಾರೆ. ಈ ಅನ್ನಪ್ರಸಾದದ ಜೊತೆಯಲ್ಲಿ ಭಕ್ತಾದಿಗಳು ಪ್ರತಿದಿನ ಇರ್ತಾರೆ. ಪ್ರತಿದಿನ ಅಂತಂದರೆ ದಿನ 500ರಿಂದ 1000ವರೆಗೂ ಇರ್ತಾರೆ. ಶನಿವಾರ ಮತ್ತು ರಜಾ ದಿನ ಭಾನುವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ 10,000 ಆಗ್ಬೋದು, 20,000 ಆಗ್ಬೋದು, ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ ದೇವಸ್ಥಾನದವರು. ಎಷ್ಟು ಜನನ ಬರಲಿ ಅಷ್ಟು ಜನಕ್ಕೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು, ಊಟ ಮಾಡಿದ ತಟ್ಟೆಗಳನ್ನು ಭಕ್ತಾದಿಗಳೇ ತೊಳೆದು ನೀಟಾಗಿ ಅಲ್ಲಿಡ್ತಾರೆ. ಅಲ್ಲಿಟ್ಟರೂ ಕೂಡ ಏನೋ ಸ್ವಲ್ಪ ಗಲೀಜು ಇರ್ತದೆ. ನೆಕ್ಸ್ಟ್ ತಿನ್ನುವ ಭಕ್ತಾದಿಗಳಿಗೆ ಆ ತಟ್ಟೆಯಿಂದ ಏನನ್ನ ಗಲೀಜು ಕಾಣಿಸಿದ್ರೆ ತಿನ್ನೋಕ್ಕಾಗೋದಿಲ್ಲ ಅಂತ ಅನ್ಕೊಂತಾರನ್ನೋ ಉದ್ದೇಶಕ್ಕೆ ದೇವಸ್ಥಾನದವರೇ ಮತ್ತೆ 2 ಹಾಲನ್ನಿಟ್ಬಿಟ್ಟು ನೀಟಾಗಿ ತಟ್ಟೆಗಳನ್ನು ತೊಳಿತಾರೆ. ತಟ್ಟೆ ಎಂಥ ಶುದ್ಧವಾಗಿರುತ್ತಂತಂದರೆ, ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರಬೇಕೋ ಆ ತಟ್ಟೆಯಲ್ಲೂ ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಭಕ್ತಾದಿಗಳ ಅನುಕೂಲಕ್ಕೆ ತಟ್ಟೆಯನ್ನು ಕ್ಲೀನ್ ಮಾಡ್ತಾರೆ. ಉಚಿತ ಅನ್ನದಾನ ಕಾರ್ಯಕ್ರಮ ನಡೀತಾನೆ ಇರ್ತದೆ, ನಿರಂತರ ಇರ್ತದೆ. ಅಂದರೆ ಭಕ್ತಾದಿಗಳು ಹೆಚ್ಚು, ಕಡಿಮೆ ಆದಾಗ ಸ್ವಲ್ಪ ಊಟದ ವ್ಯವಸ್ಥೆಗೆ ಇದಿರ್ತದಂತೇಳಿ ದಿನ 1000 ಕಡಿಮೆ ಭಕ್ತಾದಿಗಳೇನಂತ ಇರೋಲ್ಲ. ಭಕ್ತಾದಿಗಳು 1000 ಜನ ಮೇಲೆ ಇರ್ತಾರೆ. ಶನಿವಾರ ಮತ್ತು ಭಾನುವಾರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಮತ್ತು ಅಮಾವಾಸ್ಯೆ ದಿನದಲ್ಲಿ ಕೂಡ ವಿಪರೀತ ಭಕ್ತಾದಿಗಳು ಬರ್ತಾರೆ ಅಂಥೇಳಿ ದೇವಸ್ಥಾನದವರು ಹೇಳ್ತಾ ಇದ್ದಾರೆ. ಮತ್ತು ಈ ಅನ್ನದಾಸೋಹ ಭವನದ ಒಳಗಡೆ ಹೋಗುವಾಗ ಬಲಗಡೆ ಹಳೆ ನೋಟುಗಳ ಪ್ರದರ್ಶನ ಇಟ್ಟಿದ್ದಾರೆ. ತುಂಬ ಚೆನ್ನಾಗೈತೆ. ಹಿಂದಿನ ಪೀಳಿಗೆಗೆ ಆ ನೋಟುಗಳು, ಆ ಕಾಯಿನ್ಗಳು ಅವೆಲ್ಲ ತೋರಿಸಲೇಬೇಕು ನೀವು ಭಕ್ತಾದಿಗಳು ಬಂದಾಗ. ನೋಡಿರಿ, ದಾಸೋಹ ಭವನದಲ್ಲಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಹಳೆ ನೋಟುಗಳು ಮತ್ತು ಹಳೆ ಕಾಯಿನ್ಗಳೈತೆ, ಮತ್ತು ವಿದೇಶಿ ಕಾಯಿನು ಐತೆ, ವಿದೇಶಿ ನೋಟು ಐತೆ. ಒಂದು ವಿದೇಶಿ ನೋಟಲ್ಲ, ಸುಮಾರು ವಿದೇಶಿ ನೋಟುಗಳೈತೆ. ಅದು ಹುಂಡಿಯಲ್ಲಿ ಹಾಕಿರ್ತಕ್ಕಂಥ ನೋಟುಗಳಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನನ್ನ ಅಂಥದ್ದು ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ. ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಲೇಬೇಕಾಗುತ್ತೆ. ಯಾತಕ್ಕೆ ಅಂತಂದರೆ ಭಾಳ ಸಣ್ಣದಾಗಿದ್ದ ದೇವಸ್ಥಾನವನ್ನು ದೇವಸ್ಥಾನದ ಟ್ರಸ್ಟ್ನವರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಭಾಳ ಚೆನ್ನಾಗೈತೆ. ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಐತೆ. ನೀವು ಬಂದಾಗ ದರ್ಶನ ಮಾಡಿ ಅನ್ನದಾಸೋಹವನ್ನು ಸ್ವೀಕಾರ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್. ಇದು ಜ್ಯೇಷ್ಠತಾ ದೇವಿ ಶನೇಶ್ವರನ ಧರ್ಮಪತ್ನಿ ಜ್ಯೇಷ್ಠತಾ ದೇವಿ ದೇವಸ್ಥಾನ. ಜ್ಯೇಷ್ಠತಾ ದೇವಿ ದೇವಸ್ಥಾನಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನ ಪಡಿತಾರೆ. ಇದು ಕಲ್ಯಾಣ ಶನೇಶ್ವರ ಅಂತ. ಇಡೀ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಕಲ್ಯಾಣ ಶನೇಶ್ವರ ದೇವಸ್ಥಾನ ಎಲ್ಲಿ ಕೂಡ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಇದು ಜ್ಯೇಷ್ಠತಾ ದೇವಿ ದೇವಸ್ಥಾನ. ಜ್ಯೇಷ್ಠತಾ ದೇವಿ ಶನೇಶ್ವರನ ಹೆಂಡತಿ. ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಜ್ಯೇಷ್ಠಾದೇವಿ ನಮೋಸ್ತುತೆ. ಅಮ್ಮನವರು ಜ್ಯೇಷ್ಠಾದೇವಿ ಅಮ್ಮನವರು ಶನೇಶ್ವರ ಸ್ವಾಮಿಯವರ ಪತ್ನಿಯವರು. ಇವ್ರಿಗೆ ನಮ್ಮ ತಂದೆಯವರ ಆಜ್ಞೆ ಪ್ರಕಾರ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಸೇರಿ ದೇವಸ್ಥಾನ ಕಟ್ಟಿದ್ರು. ಅಲ್ಲಿಂದ ಈಚೆಗೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ಅಮ್ಮನವ್ರಿಗೆ ತುಂಬ ಜನ ಭಕ್ತರಿದ್ದಾರೆ. ಮದುವೆ ಆಗದೆ ಇರೋರಿಗೆ, ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಮದುವೆ ಆಗುತ್ತೆ. ಮತ್ತು ಏನಾದ್ರು ಸಮಸ್ಯೆ ಇದ್ದರೆ, ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅಂಥವ್ರಿಗೆ ನಾವು ದೃಷ್ಟಿ ದಾರ ಅಂತ ಕಟ್ತೀವಿ. ದೃಷ್ಟಿ ದೋಷ ಪರಿಹಾರಕ್ಕೆ ದಾರ ಕಟ್ತೀವಿ. ಆ ದಾರ ಕಟ್ಟಿರೋದ್ರಿಂದ ಇದೇ ದಾರಗಳು. ಈ ದಾರ ಕಟ್ಟಿದ್ರಿಂದ ದೃಷ್ಟಿ ದೋಷ ಪರಿಹಾರ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಸರಿ ಹೋಗುತ್ತೆ. ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಸುಮಾರು ಜನಕ್ಕೆ ಆಗಿದೆ. ಇಲ್ಲಿ ಕಲ್ಯಾಣೋತ್ಸವ ಕೂಡ ಮಾಡಿಸಿದ್ದಾರೆ ಅಮ್ಮನವ್ರಿಗೆ. ಇದು ನಡೆಯುವಂಥದ್ದು. ಇಲ್ಲಿ ಅಮ್ಮನವ್ರದ್ದು ಮಕ್ಕಳಾಗದೆ ಇರೋರ್ಗು ಮಕ್ಕಳಾಗಿದೆ. ಎಷ್ಟೋ ಜನ ಅವ್ರ ಕೆಲಸ ಕಾರ್ಯಗಳಾಗಿಲ್ಲ ಅಂತ ಕೇಳ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೂ ಆಗಿದೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ.
ಇದು ಕಲ್ಯಾಣ ಶನೇಶ್ವರ ಸ್ವಾಮಿ ದೇವಸ್ಥಾನ. ಲೇಡೀಸ್ ಇದ್ದಾರೆ ಅರ್ಚಕರಾಗೆ. ಇಡೀ ಇಂಡಿಯಾದಲ್ಲಿ ಎಲ್ಲಿ ಕೂಡ ಇಲ್ಲೇ ಇದು. ಕಲ್ಯಾಣ ಶನೇಶ್ವರ ಸ್ವಾಮಿ ದೇವಸ್ಥಾನ. ಶನೇಶ್ವರ ನೋಡಿದ್ದೀರಾ? ಕಲ್ಯಾಣ ಶನೇಶ್ವರ ಇಡೀ ಇಂಡಿಯಾದಲ್ಲಿ ಎಲ್ಲಿ ಕೂಡ ಇಲ್ಲ. ಕನಸವಾಡಿ ಮಧುರೈ ಚಿಕ್ಕಮಧುರೆಯಲ್ಲಿ ಶನಿಮಾತನ ದೇವಸ್ಥಾನದ ಹಿಂದುಗಡೆ ಕಲ್ಯಾಣ ಶನೇಶ್ವರ ಮತ್ತು ಜ್ಯೇಷ್ಠಾದೇವಿ ಇದ್ದಾರೆ. ಶನಿಮಾತನ ಧರ್ಮಪತ್ನಿ ಜ್ಯೇಷ್ಠಾದೇವಿ ದೇವಸ್ಥಾನವನ್ನು ನೋಡ್ಬೋದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇದು ಕಲ್ಯಾಣ ಶನೇಶ್ವರ ಅಂತ ಸ್ವಾಮಿ. ಇದು ಏನಕ್ಕೆ ಕಟ್ಸಿದ್ವಿ ಇಲ್ಲಿ ಅಂದರೆ, ಶನೇಶ್ವರ ಸ್ವಾಮಿ ಅಮ್ಮನವ್ರಿಗೆ ಕಲ್ಯಾಣೋತ್ಸವ ಮಾಡಿಸ್ಬೇಕಾದ್ರೆ ಅಮ್ಮನವ್ರನ್ನ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಾಮಿಯವ್ರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ವಿ. ಅಲ್ಲಿನ ಥರನೇ ಇದು ಏನಂದರೆ, ಮಕ್ಕಳು ಅಲ್ಲಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮದುವೆ ಆಗದೆ ಇರೋರಿಗೆ ದಾರ ಕಟ್ತೀವಿ. ಆ ದಾರ ಕಟ್ಟಿದಾಗ ಅವ್ರಿಗೆ ಮದುವೆ ಕಂಕಣ ಭಾಗ್ಯ ಕೂಡ ಬಂದು ಅವ್ರು ಮದುವೆ ಮಾಡಿದ್ರೆ ಅವರು ಅಮ್ಮನವ್ರ ಹತ್ರ ಕೇಳ್ಕೊಂಡಿರ್ತಾರೆ, ನಾವು ಸ್ವಾಮಿಯವ್ರಿಗೂ ನಿಮಗೆ ಕಲ್ಯಾಣೋತ್ಸವ ಮಾಡಿಸ್ತೀವಮ್ಮ ಅಂತ. ಅದಕ್ಕೋಸ್ಕರ ಯಾರಾದರೂ ಕಲ್ಯಾಣೋತ್ಸವ ಮಾಡಿಸಿದ್ರೆ ಇಲ್ಲಿ ಮುಂದೆ ದೇವಸ್ಥಾನದವರು ಐನವರು ಒಪ್ಕೊಂಡು ಇಲ್ಲಿ ಮಾಡಿಸ್ತಾರೆ. ಕಲ್ಯಾಣೋತ್ಸವ ಮಾಡಿಸೋಕ್ಕೋಸ್ಕರ ಕಲ್ಯಾಣ ಶನೇಶ್ವರ ಸ್ವಾಮಿಯವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಇದು ಮದುವೆ ಆಗದೆ ಇರೋರಿಗೆ, ಮಕ್ಕಳಾಗದೆ ಇರೋರಿಗೆ ಇಲ್ಲಿ ದಾರ ಕಟ್ಸ್ಕೊಂಡು ಹೋದರೆ ದೃಷ್ಟಿ ಜಾಸ್ತಿ ಆಗೋರಿಗೆ ದೃಷ್ಟಿ ದಾರ ಅಂತ ಕಟ್ತೀವಿ. ಎಲ್ಲರೂ ಪರಿಹಾರ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ಕಲ್ಯಾಣ ಶನೇಶ್ವರ ಸ್ವಾಮಿ ಅಂತ ಕಲ್ಯಾಣೋತ್ಸವ ಮಾಡಿಸೋಕ್ಕೋಸ್ಕರ ಸ್ವಾಮಿಯವ್ರಿಗೆ ಇಲ್ಲಿ ಕಲ್ಯಾಣ ಶನೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಕನಸವಾಡಿ ಶನಿಮಾತನ ದೇವಸ್ಥಾನದ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನು ಮತ್ತು ದೇವಸ್ಥಾನದವ್ರಿಗೆ ತಿಳಿದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ದೇವರ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಒಂದು ಕಾಮೆಂಟನ್ನು ಕೂಡ ತಿಳಿಸ್ಬೋದು. ಕಾಮೆಂಟ್ ತಿಳಿಸಿದ್ರೆ ಇನ್ನು ಕೆಲವರಿಗೆ ಭಕ್ತಾದಿಗಳಿಗೆ ದೇವರ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಉಂಟಾಗುತ್ತೆ. ಅದಕ್ಕೆ ನೀವು ದಯಮಾಡಿ ದೇವರ ಬಗ್ಗೆ ಕಾಮೆಂಟ್ ಮಾಡಿ.